ವೀಕ್ಷಕರ ನಮಸ್ಕಾರ. ಇವತ್ತಿನ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ದೊಡ್ಡ ಜಗಳ ನಡೆದಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರ ಮೇಲೆ ಕಿರಿಕ್ ಜಗಳ ಮಾಡಿದ್ದಾರೆ. ಹೌದು ವೀಕ್ಷಕರ, ಬಾಂಗ್ಲಾದೇಶ ತಂಡದ ಬೌಲರ್ ಆಗಿದ್ದ ತಂಜಿಮ್ ಅವರು ವಿರಾಟ್ ಕೊಹ್ಲಿ ಅವರ ಮೇಲೆ ದೊಡ್ಡ ಕಿರಿಕ್ ಮಾಡಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ದೊಡ್ಡ ಜಗಳ ನಡೆದಿದೆ. ವೀಕ್ಷಕರ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಒನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ನಾವು ಯಾವುದೇ ವಿಡಿಯೋ ಹೊಸದಾಗಿ ಬಿಟ್ಟರೆ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ವೀಕ್ಷಕರೇ, ಇವತ್ತು ಜೂನ್ 22ರಂದು ಸೂಪರ್ 8 ಹಂತದ 47ನೇ ಪಂದ್ಯದಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ದೊಡ್ಡ ಜಗಳ ನಡೆದಿದ್ದು, ಹಾಗೆ ವೀಕ್ಷಕರು ಬಾಂಗ್ಲಾದೇಶ ತಂಡದ ಆಟಗಾರನಾಗಿದ್ದ ತಂಜಿಮ್ ಅವರು ವಿರಾಟ್ ಕೊಹ್ಲಿ ಅವರ ಮೇಲೆ ದೊಡ್ಡ ಕಿರಿಕ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಓಪನಿಂಗ್ ಸ್ಥಾನದಲ್ಲಿ ಬಂದಿದ್ದ ವಿರಾಟ್ ಕೊಹ್ಲಿ ಅವರು ಎದುರಿಸಿದ 28 ಎಸೆತಗಳಲ್ಲಿ 3 ಭರ್ಜರಿಗೆ ಸಿಕ್ಸರ್ ಬಾರಿಸಿದ್ದು, ಹಾಗೆ ವೀಕ್ಷಕರೇ ಒಂದು ಬೌಂಡ್ರಿ ಮೂಲಕ 37 ರನ್ ಸಿಡಿಸಿ ಮಿಂಚಿದ್ದರು. ವೀಕ್ಷಕರನ್ನು ಈ ಒಂದು ಪಂದ್ಯದಲ್ಲಿ ಭರ್ಜರಿಗೆ ಬ್ಯಾಟ್ ಬೀಸುತ್ತಿದ್ದ ವಿರಾಟ್ ಕೊಹ್ಲಿ ಅವರನ್ನು ಬಾಂಗ್ಲಾದೇಶ ತಂಡದ ಬೌಲರ್ ಆಗಿದ್ದ ತಂಜಿಮ್ ಹಸನ್ ಶಕೀಬ್ ಅವರು ವಿಕೆಟ್ ಉರುಳಿಸಿದರು. ಹೌದು ವೀಕ್ಷಕರ, ಸ್ಲೋ ಬಾಲ್ ಹಾಕೋದ್ರ ಮೂಲಕ ವಿರಾಟ್ ಕೊಹ್ಲಿ ಅವರನ್ನು ಬೋಲ್ಡ್ ಮಾಡಿದ್ದು, ಹಾಗೆ ವೀಕ್ಷಕರ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಅಗ್ರೆಷನ್ ತೋರಿಸಿದ್ದಾರೆ. ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ವಿಕೆಟ್ ಆದ ತಕ್ಷಣ ಪೆವಿಲಿಯನ್ ಹಾದಿ ಹಿಡಿದರು. ವೀಕ್ಷಕರ ತಂಜಿಮ್ ಅವರು ಮಾಡಿದ ಈ ಅಸಭ್ಯ ವರ್ತನೆಯು ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೆ ಸಿಟ್ಟು ಬಂದಿದೆ. ವೀಕ್ಷಕರೇನು ವಿರಾಟ್ ಕೊಹ್ಲಿ ಅವರು ಫೀಲ್ಡಿಂಗ್ನಲ್ಲಿ ತಕ್ಕ ತಿರುಗೇಟು ಕೊಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ.